ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯರೇ, ಅದೇ ರೀತಿ ಇಲ್ಲಿ ಭಾಗವಹಿಸಿರುವಂತಹ ಕಳೆದ 3.5 ಗಂಟೆಗಳಿಂದ ಬಿಸಿಲನ್ನು ಲೆಕ್ಕಿಸದೆ ಪುಟ್ಟ ಪುಟ್ಟ ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡು ಭಾಗವಹಿಸಿದಂತಹ ಎಲ್ಲ ಸಹೋದರ ಸಹೋದರಿಯರೇ, ಬಹುಶಃ ಮಹಿಳಾ ದಿನಾಚರಣೆ ಆದಂತಹ ಇಂದು ಈ ಒಂದು ಸಮಾವೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಮಹಿಳೆಯರು ಬಹಳ ಉತ್ಸಾಹದಿಂದ ಭಾಗವಹಿಸುವಂಥದ್ದು ನೋಡುವಾಗ ಅದು ಕಾಕತಾಳೀಯವೋ ಏನೋ ಎಂಬಂತೆ ಭಾಸವಾಗ್ತಾ ಇದೆ. ಅಂದರೆ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಾವೇಶ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಉಡುಪಿ ಮಣ್ಣಿನಲ್ಲಿ ಆಯೋಜಿಸಿ, ಯಾಕೆ ಇದನ್ನು ಉಡುಪಿಯಲ್ಲಿ ಈ ಸಂದರ್ಭದಲ್ಲಿ ಯಾಕೆ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರಬಹುದು, ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಹೆಸರಿನಲ್ಲಿ ಸಮಾವೇಶಗಳನ್ನು ಮಾಡ್ತಾ ಇದೆ. ಪಕ್ಷದ ಸಮಾವೇಶ ಅಥವಾ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ ಬೇಕಾಗಿ ಧರ್ಮದ ಆಧಾರಿತವಾದಂತಹ ಕೆಲವು ಸಮಾವೇಶಗಳನ್ನು ಮಾಡಿಕೊಂಡು ಅವರು ರಾಜಕೀಯವನ್ನು ಚುನಾವಣೆಗೆ ಸೀಮಿತವಾಗಿರ್ತಕ್ಕಂತಹ ಒಂದು ಕಾಲಘಟ್ಟವನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಕಳೆದ 10 ವರ್ಷಗಳಿಂದ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂತಹ ಭಾರತೀಯ ಜನತಾ ಪಕ್ಷ ಮೋದಿ ನೇತೃತ್ವದ ಈ ಸರ್ಕಾರ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸಿಕೊಂಡು ಈ ಪ್ರಜಾಪ್ರಭುತ್ವದ ಮೂಲ ಆಶಯಗಳನ್ನು ಗಾಳಿಗೆ ತೂರಿಕೊಂಡು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ನಾವು ಬಂದಿದ್ದೇವೆ ಅಂತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿ ಹೋದಂತಹ ಇಲ್ಲಿನ ಜನಪ್ರತಿನಿಧಿಗಳು ಬಹಳ ರಾಜಾರೋಷವಾಗಿ ಹೇಳ್ತಾ ಇರ್ತಕ್ಕಂತಹ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂತಹ ಬಹುತೇಕ 2,500 ಇಂದ 3,000 ರಾಜಕೀಯ ಪಕ್ಷಗಳಿರುವಂತಹ ಈ ದೇಶದ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಉಳಿಸಬೇಕು ಅಂತ ಹೇಳುವಂತಹ ಪಣ ತೊಟ್ಟಂತಹ ಏಕೈಕ ರಾಜಕೀಯ ಪಕ್ಷವಾಗಿರುತ್ತದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಯಾಕೆಂದ್ರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನೊಂದು ಸಲ ಇಲ್ಲಿ ಬಿಜೆಪಿ ಸರ್ಕಾರ ಏನಾದರೂ ಇಲ್ಲಿ ಅಧಿಕಾರಕ್ಕೆ ಬಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಒಂದು ಹುನ್ನಾರ ಈಗಾಗಲೇ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮುಗಿಸುವಂತಹ ಒಂದು ದೊಡ್ಡ ಷಡ್ಯಂತ್ರ ಕಳೆದ ಜನವರಿ 22ನೇ ತಾರೀಕಿನಂದು ಈ ದೇಶದಲ್ಲಿ ಅಯೋಧ್ಯೆಯಲ್ಲಿ ಇನ್ನೂ ಕೂಡ ನಿರ್ಮಾಣವಾಗದಂತಹ ಒಂದು ಮಸೀದಿಯನ್ನು ಕಡವಿ ಇನ್ನೂ ಕೂಡ ನಿರ್ಮಾಣವಾಗದಂತಹ ಒಂದು ರಾಮ ಮಂದಿರವನ್ನು ಪ್ರಾಣ ಪ್ರತಿಷ್ಠೆ ಎಂಬ ಕಾರ್ಯಕ್ರಮದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ 120 ಕೋಟಿ ಜನರ ಪ್ರಧಾನಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದರೆ, ಆ ಮೂಲಕ ಒಂದು ಮನುಸ್ಮೃತಿಯನ್ನು, ಈ ಸಂವಿಧಾನವನ್ನು ತೆಗೆದು ಒಂದು ಮನುಸ್ಮೃತಿಯನ್ನು ಈ ದೇಶದಲ್ಲಿ ರಚನೆ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ಅಂತ ಹೇಳಿದರೆ, ಇದರ ವಿರುದ್ಧ ಸಂಘಟಿತವಾಗಿ ರಾಜಕೀಯವಾಗಿ ಶಕ್ತಿಯುತವಾಗಿ ಹೋರಾಟ ಮಾಡಬೇಕಾದಂತ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಕೊನೆಯದಾಗಿ ಸಮಯದ ಅಭಾವದಿಂದ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಉದ್ದೇಶಿಸುವುದಿಲ್ಲ. ಒಂದು ವಿಚಾರವನ್ನು ಮಾತ್ರ ಇಲ್ಲಿನ ಉರ್ದು ಕವಿಯಾದಂತಹ ಅಲ್ಲಾಮಾ ಇಕ್ಬಾಲ್ ಹೇಳಿದಂತಹ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಅಲ್ಲಾಮಾ ಇಕ್ಬಾಲ್ ರವರು ಹೇಳಿದಂತಹ ಮಾತು, ಇಲ್ಲಿ ನಮ್ರೂದನ ಸಂತತಿಗಳಿವೆ, ಆ ನಮ್ರೂದನ ಸಂತತಿಗಳ ಕೈಯಲ್ಲಿ ಬೆಂಕಿ ಇದೆ, ಆ ಬೆಂಕಿಯನ್ನು ಹಚ್ಚಲಿಕ್ಕೆ ನಮ್ರೂದನ ಸಂತತಿಗಳು ಕಾಯ್ತಾ ಇದ್ದಾರೆ. ಆದರೆ ಇಲ್ಲಿ ಅದೇ ನಮ್ರೂದನ ಸಂತತಿಗಳಿರುವಂತಹ ಈ ನಾಡಿನಲ್ಲಿ ಇಬ್ರಾಹಿಮನ ಸಂತತಿಗಳು ಇದೆ, ಇನ್ನೂ ಕೂಡ ಜೀವಂತವಾಗಿದೆ. ಅದೇ ಇಲ್ಲಿನ ಫ್ಯಾಸಿಸ್ಟರಲ್ಲಿ ಹೇಳಲಿಕ್ಕೆ ಇರುವಂತದ್ದು, ನೀವು ಬೆಂಕಿಯನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಇಲ್ಲಿ ಬೆಂಕಿ ಹಚ್ಚಲಿಕ್ಕೆ ಈ ಫ್ಯಾಸಿಸ್ಟರು, ಈ ಸಂಘ ಪರಿವಾರದವರು ಬಂದ್ರೆ ಅದನ್ನು ಪ್ರತಿರೋಧಿಸಲಿಕ್ಕೆ, ಅದನ್ನು ಸಂವಿಧಾನಾತ್ಮಕವಾಗಿ ತಡೆಯಲಿಕ್ಕೆ ಇಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೆ ಅಂತ ಹೇಳುವಂತಹ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರಜಾಪ್ರಭುತ್ವ ಸಂರಕ್ಷಣೆ ಮಾಡಬೇಕಾದಂತೂ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕೇವಲ ಒಂದು ಕಾರ್ಯಕ್ರಮಕ್ಕೆ ಸೀಮಿತವಾಗಿ ಆಗಬಾರದು. ಈ ದೇಶದಲ್ಲಿ ಗ್ಯಾರಂಟಿಗಳ ಹೆಸರಿನಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಅಂಶಗಳನ್ನು ಇಲ್ಲಿ ಜನರಿಗೆ ಕೊಡ್ತಾ ಇದೆ. ಆದರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಹೇಳ್ತಾ ಇರುವಂತಹ ಗ್ಯಾರಂಟಿ ಅದು ಈ ದೇಶದ ಸಂವಿಧಾನದ ಗ್ಯಾರಂಟಿ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನು ಈ ದೇಶದಲ್ಲಿ ಯಥಾವತ್ತಾಗಿ ಜಾರಿಗೊಳಿಸಬೇಕು, ಅದಾಗಿರ್ತದೆ ಈ ದೇಶಕ್ಕೆ ಕೊಡಬೇಕಾದಂತಹ ಬಹುದೊಡ್ಡ ಗ್ಯಾರಂಟಿ ಅಂತ ಹೇಳುವಂತಹ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದಂತಹ ಉಡುಪಿಯ ಎಲ್ಲ ಸಂಘಟಕರಿಗೂ ಕೂಡ ಇದರ ಅಧ್ಯಕ್ಷರಿಗೂ ಕೂಡ ಬಹಳ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್ಡಿಪಿಐ.